ವೆರಿ ಪ್ರೌಡ್ ಆಫ್ ರಕ್ಷಿತಾ. ಅವರಿಗೆ ಯಾರ ಸ್ಟ್ಯಾಂಡ್ ಅವಶ್ಯಕತೆ ಇರಲಿಲ್ಲ ತೇಜು. ಹೋಗಿ ನಾನು ಮಾತಾಡೋದು ದೊಡ್ಡ ವಿಚಾರ ಆಗಿರಲಿಲ್ಲ, ಬೇರೆಯವ್ರು ಮಾತಾಡೋದು ದೊಡ್ಡ ವಿಚಾರ ಆಗಿರಲಿಲ್ಲ. ಬಟ್ ಒಂದು ಹೆಣ್ಣು ಮಗು ತನಗೋಸ್ಕರ ತಾನು ಮಾತಾಡಿದ್ಲು. ಅವಳ ವಾಯ್ಸ್ ಕೇಳಿ ಆ ಕ್ಷಣಕ್ಕೆ ನೀವು ಒಬ್ಸರ್ವ್ ಮಾಡಿದರೆ ರಕ್ಷಿತಾನೇ ನೋಡ್ತಾ ಇದ್ದೀನಿ, ಹೀಗೆ ನೋಡ್ತಾ ಇದ್ದೀನಿ. ಬಿಕಾಸ್ ಅವಳಿಗೆ ಯಾರ ಹೆಲ್ಪಿನ ಅವಶ್ಯಕತೆ ಇರಲಿಲ್ಲ. ಹೆಲ್ಪ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ವಿ ಶುಡ್ ಹ್ಯಾವ್ ಸ್ಟುಡ್ ಬೈ ಹರ್. ಬಟ್ ಅವಳೆಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ಲು ಅಂದರೆ, ಜನರ ಮೆಚ್ಚುಗೆ ಯಾಕೆ ಸಿಕ್ತು ಅಂದರೆ ಅವಳ ಇಂಡಿವಿಜುವಲ್ ಆಗಿ ಅವಳಿಗೋಸ್ಕರ ಅವಳು ಮಾತಾಡಿದ್ಲು. ಬಗ್ಲಿಲ್ಲ ಅವಳು, ಅಳ್ಳಿಲ್ಲ ಅವಳು. ಎಷ್ಟೇ ಹರ್ಟ್ ಆದರೂ ವಾಪಸ್ ಕೊಡ್ತಾನೇ ಇದ್ಲು, ಏನೂ ತೊಗೊಂಡಿಲ್ಲ, ಏನಕ್ಕೂ ಭಯ ಪಟ್ಟಿಲ್ಲ. ಸೊ ಅಂಥ ವ್ಯಕ್ತಿನ ಅಡ್ಮೈರ್ ಮಾಡೋದು ಬಿಟ್ಟು ಆ ಕ್ಷಣದಲ್ಲಿ ನಿಮ್ಗೆ ಏನು ಅನಿಸುತ್ತೆ? ನಾವು ಹೋಗಿ ಇನ್ವಾಲ್ವ್ ಆಗ್ಬೋದಿತ್ತು, ನಾನು ಇನ್ವಾಲ್ವ್ ಆಗ್ಬೋದಿತ್ತು, 4-5 ಜನ ಬಂದು ಇನ್ವಾಲ್ವ್ ಆಗ್ಬೋದಿತ್ತು. ಆದರೆ ಅದು ಅವಳ ಫೈಟ್ ಅನಿಸ್ತಿತ್ತಾ? ಗುಂಪಿನ ಫೈಟ್ ಆಗ್ಬಿಡೋದು. ಬಟ್ ಇಂಡಿವಿಜುವಲಿ ಅವಳಿಗೋಸ್ಕರ ಫೈಟ್ ಮಾಡಿದ್ಲು. ಎಲ್ಲೋ ಒಂದು ಕಡೆ ಗಿಲ್ಟ್ ಇದೆ ದಟ್ ರಕ್ಷಿತನು ಸೈಡ್ ತೊಗೋಬೇಕಿತ್ತು ಅಂತ. ಬಟ್ ಹಾನೆಸ್ಟ್ಲಿ ಅವ್ರು ಯಾವತ್ತೂ ಬಂದು ನಮ್ಮ ಹತ್ರ ಮಾತಾಡಿಲ್ಲ ಈ ವಿಚಾರವಾಗಿ. ಗಿಲ್ಲಿ ಹತ್ರ ಮಾತಾಡಿದ್ದಾರೆ, ಗಿಲ್ಲಿ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಹತ್ರ ಬಂದು ಮಾತಾಡಿದ್ರೆ ಪ್ರಾಬಬ್ಲಿ ನಾವು ಡೇವನ್ನೇ ನಿಂತ್ಕೊಳ್ತಿದ್ವಿ, ಯಾಕೆ ಹೀಗೆ ಮಾಡ್ತಿದ್ದೀರಾ, ನನ್ನ ವಿಚಾರಕ್ಕೂ ಹಾಗೆ ಮಾಡಿದ್ರಿ, ಮಾಡಬೇಡಿ ಅಂತ ನಾವೇ ಮಾತಾಡಿರ್ತಿದ್ವಿ. ಬಟ್ ನನ್ನ ತನಕ ಬರ್ತಿರೋ ವಿಚಾರಕ್ಕೆ ಏನು ಕ್ಲಾರಿಟಿನೇ ಇಲ್ಲದೆ ಇನ್ವಾಲ್ವ್ ಆಗೋದು ಕಷ್ಟ.